ಹಾವೇರಿ ಜಿಲ್ಲಾ ಸವಣೂರು ತಾಲೂಕು ನೂತನವಾಗಿ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆಯಾದ ರಮೇಶ್ ದುರ್ಗಪ್ಪ ಹರಿಜನ ಅವರಿಗೆ ಆದಿಜಾಂಬವ ಸಮಾಜದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಮಾಡಲಾಯಿತು. ಸಮಾಜದ ಮುಖಂಡರಾದ ಲಕ್ಷ್ಮಣ್ ಕನವಳ್ಳಿ, ಆನಂದ್ ವಡಕಮ್ಮನವರ್, ಪ್ರಶಾಂತ್ ಮುಗಳಿ, ಶಿವಾನಂದ್ ಹುಲ್ಲಮ್ಮನವರ್, ಅಡಿವೆಪ್ಪ ಹರಿಜನ, ಮನೋಜ್ ದೊಡ್ಡಮನಿ, ಆದಿಜಾಂಬವ ಸಮಾಜದ ಎಲ್ಲ ಮುಖಂಡರು, ಜೀವನದ ನೆರಳು ನ್ಯೂಸ್, ತೌಶಿಫ್ ಎಂ ಸುರಣಗಿ ನಾಯಕರಾದಂಥ ಸಿಕ್ಕಾ ಮತ್ತು ಸವಣೂರು ಸಂಸ್ಥೆ ಕ್ಷೇತ್ರದ ಶಾಸಕರು ತಹಸೀಲ್ದಾರ್ ಪಠಾಣ್ ಸಾಹೇಬರಿಗೆ ಈಗ ಅನ್ನಾರ ಹೇಳಿದ್ರು, ಲಕ್ಷ್ಮಣ ಅನ್ನಾರ ಅದು ಯಾವ ತಪ್ಪು ತಡೆ ಆಗದಂಗೆ ಎಲ್ಲ ಹಿರಿಯರು ಮಾರ್ಗದರ್ಶನದಾಗ ಮುಂದುವರಿಸಬೇಕು ಅಂತ ನನಗೆ ಈ ಆದಿಜಾಂಬವದ ವತಿಯಿಂದ ನಾವು ನೂತನವಾಗಿ ಅಧ್ಯಕ್ಷರ ಆಯ್ಕೆ ಆಗದಂತಹ ರಮೇಶ್ ಹರ್ಜನ್ ಅವರಿಗೆ ಈಗ ನಮ್ಮ ಪಾರ್ಟಿನವ್ರಿಗೆ ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ನನ್ನ ಬಾಂಧುಗಳು, ಈಗ ನಮ್ಮ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಂದ್ರೆ ಏನು? ಕಾಂಗ್ರೆಸ್ ಪಾರ್ಟಿ ಎಲ್ಲ ಸರ್ವ ಜನಾಂಗಕ್ಕೂ ಕರ್ಕೊಂಡು ಹೋಗೋಂಥ ಪಾರ್ಟಿ ಯಾವುದಪ್ಪ ಅಂದರೆ ಕಾಂಗ್ರೆಸ್ ಪಾರ್ಟಿ. ನೋಡ್ರಿ, ಈಗ BJP ಒಳಗೆ ಏನೇನು ಮಾಡ್ತಾರೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೈತಿ. ಈಗ ನಮ್ಮ ಪಾರ್ಟಿ ಒಳಗೆ ಕಟ್ಟ ಕಡೆ ವ್ಯಕ್ತಿ ಸಮಾಜದ ಅಧ್ಯಕ್ಷರು ನೂತನವಾಗಿ ಅಧ್ಯಕ್ಷರಾದಂಥ ಸಮಾಜದ ಮುಖಂಡರಾದ ರಮೇಶ್ ದುರ್ಗಪ್ಪ ಹರಿಜನ್ ಅವರು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ನಾವು ಸ್ಪಷ್ಟವಾದ ಕಿವಿಮಾತು ಹೇಳ್ಬೇಕಂತಂದ್ರೆ ಯಾರು ಅನ್ಯತಾ ಭಾವಿಸಬಾರ್ದು. ಈಗ ಶಾಸಕರು ಅಶ್ರಫ್ ಖಾನ್ ಪಠಾಣ್ ಅವರು ನಮ್ಮ ಜನಾಂಗ ಗುರುತಿಸಿ ರಮೇಶ್ ಹರ್ಜನ್ ಅವರಿಗೆ ಅಧ್ಯಕ್ಷರು ಮಾಡ್ಯಾರ. ಆ ಅಧ್ಯಕ್ಷತೆಯನ್ನು ಉಳಿಸ್ಕೊಂಡು ಹೋಗೋದು ಅವರ ಒಂದು ಕರ್ತವ್ಯ ಐತಿ. ಆದರೆ ಎಲ್ಲ ಜಾತಿಯ ಧರ್ಮದವರನ್ನು ನಮ್ಮ ವಿಶ್ವಾಸಕ್ಕೆ ಕರೆದುಕೊಂಡು ಹೋಗ್ಬೇಕು. ಯಾಕೆ ಹಿಂದೆ ನಮ್ಮ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಮಾದಿಗರನ್ನು ಅಧಿಕಾರ ಕೊಟ್ಟು ನೋಡಾರವ್ರು. ಈ ಅವ್ರ ಮನಸ್ಸಿನಾಗ ಸ್ವಲ್ಪ ಅಂಜಿಕೆನೇ ಐತಿ. ಈ ಮಾದಿಗ ಜನಾಂಗ ಅಧಿಕಾರ ಕೊಟ್ರೆ ಏನು ಮಾಡ್ತಾರೆ ಅನ್ನೋದು ಹಿಂದೆ ಕೆಲವೊಂದಿಷ್ಟು ಮಂದಿ ತೋರ್ಸ್ಯಾರ. ಅವ್ರಿಗೆ ಚಿತ್ರ ಕೊಟ್ಟಾರ, ಎಲ್ಲ ಮಾಡ್ಯಾರ. ಆ ರೀತಿ ತಾವು ಆ ದಾರಿ ತುಳಿಬಾರ್ದು ಅನ್ನೋದು ನಮ್ಮ ಮಾದಿಗರ ಸಮಾಜ ವತಿಯಿಂದ ನಾನು ನಿಮ್ಮಲ್ಲಿ ಬೇಡಿಕೊಳ್ಳೋದು ಇಷ್ಟ. ಹಿಂದೆ ಮಾಡುವಂಥ ಇದರಲ್ಲ ಮಾದಿಗರು ಶಾಸಕರಿಗೆ ಕೊಟ್ಟರ ಚಿತ್ರವಂಶನ ಅದನ್ನು ತಾವು ಕೊಡಬಾರ್ದು. ಯಾಕಂದ್ರೆ ಹಿಂದೆ ಮುಂದೆ ಬೇರೆ ಬೇರೆ ಹುದ್ದೆಗಳನ್ನು ಕೊಡೋದಿರ್ತಾರ. ನೀವು ತಾಲೂಕು ಅಧ್ಯಕ್ಷರು ಮಾಡಿದಾಗ ನೀವು ಆ ರೀತಿ ಮಾಡಿದ್ರೆ ಮಾದಿಗರಿಗೆ ಅಧಿಕಾರ ಕೊಟ್ಟರೆ ಅವ್ರ ಕಡೆಯಿಂದ ಏನಾಗಂಗಿಲ್ಲ. ಬರೀ ಇವ್ರು ಇದನ್ನ ಮಾಡ್ಕೊಂತ ಹೋಗೋರು, ಇವ್ರು ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರಬಾರ್ದು. ಯಾಕಂದ್ರೆ ಈಗ ಎಷ್ಟೋ ಮಂದಿ ಮಾಡಿ ನೋಡಿ ಅವ್ರಿಗೆ ಅನುಭವ ಐತಿ. ಇದೊಂದು ಲಾಸ್ಟ್ ಚಾನ್ಸ್ ಕೊಡಂತಾರೆ. ಇದು ನೀವು ನಡ್ಸ್ಕೊಂತ ಹೋದ್ರೆ ಮಾದಿಗ ಅಧಿಕಾರ ಕೊಟ್ರೆ ಹೆಂಗೆ ನಡ್ಸ್ಕೊಂತ ಹೋಗೋದು ಹೊಕ್ಕರ ಅನ್ನೋದು ಅವ್ರಿಗೆ ತೋರಿಸ್ಕೊಡ್ಬೇಕು ಅನ್ನೋದು ಈ ಮಾದಿಗ ಸಮಾಜದಿಂದ ತಮಗೆ ಕೇಳ್ಕೊಳಕಂತೀನಿ. ಈ ಹೊಸ ವರ್ಷದ ಶುಭಾಶಯದೊಂದಿಗೆ ಅಧಿಕಾರ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಅಧಿಕಾರವನ್ನು ಸ್ವೀಕಾರ ಮಾಡಿ ಅಧಿಕಾರವನ್ನು ವಹಿಸ್ಕೊಡ್ಬೇಕಂತ ವಹಿಸಿಗೆ ಹೋಗ್ಬೇಕಂತಂದ್ರೆ ತಮ್ಮಲ್ಲಿ ವಿನಂತಿ.